ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ, ನಿಮ್ಮ ಪ್ರೀತಿ ಸಂಬಂಧ, ಗಂಡ ಹೆಂಡತಿ ಸಂಬಂಧನಾದರೂ ಆಗಿರಬಹುದು, ಪ್ರೀತಿಯ ಸಂಬಂಧ ಆಗಿರಬಹುದು, ಲವ್ ರಿಲೇಷನ್ಶಿಪ್ ಇಂಥ ವಿಚಾರದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ, ಆ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಆ ಪರ್ಸನ್ ಸಿಚುವೇಶನ್ ಏನಿದೆ, ಅವ್ರು ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಒಂದಷ್ಟು ಲವ್ ಆರ್ಕಲ್ ಕೂಡ ಮೆಸೇಜ್ ತೆಗಿತಾ ಇದ್ದೀನಿ. ಎಂದಿನಂತೆ ನಾನು 2 ಕಾರ್ಡ್ ಬದಲು ಈ ಸಲ 3 ಕಾರ್ಡ್ಗಳನ್ನ ಇಡ್ತೀನಿ. ನಿಮಗೆ ಯಾವ ಕಾರ್ಡ್ ರೆಸೊನೇಟ್ ಆಗ್ತಾ ಇದೆ, 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ರೆಸೊನೇಟ್ ಆಗ್ತಿದೆ, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ರೆಸೊನೇಟ್ ಆಗ್ತಾ ಇದೆ, ನಿಮ್ಮ ಪರ್ಸನ್ ನೇಮ್ನ 3 ಬಾರಿ ಹೇಳ್ಕೊಂಡು ಇದೊಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಆವಾಗ ಈ ಕಾರ್ಡ್ ರೀಡಿಂಗ್ ನೋಡುವಾಗ ಆ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ ನೀವು ಎಷ್ಟು ಹೀರ್ಕೊಳ್ತಿರೋ, ಅವ್ರನ್ನೆಷ್ಟು ನೆನಪಲ್ಲಿ ಹೀರಿ ಹಿಡಿದುಕೊಳ್ತಿರೋ, ಆಗ ಅವರು ಹೇಳ್ತಾ ಇರೋ ವಿಚಾರ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಎಂದಿನಂತೆ ನಾನು 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ ಇಟ್ಟಿದ್ದೀನಿ. ಆಬ್ವಿಯಸ್ಲಿ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಯಾರೆಲ್ಲ ಫಸ್ಟ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿರುತ್ತೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ಇದ್ರೆ ಅವರು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ, ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಹೆಸರನ್ನ ನೆನಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೋಡಿ. ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ಇದ್ರೆ ಕಾಲ್ ಮಾಡ್ತಾರಾ, ಅವ್ರ ಸಿಚುವೇಶನ್ ಯಾವ ರೀತಿ ಇದೆ, ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಇದೆಯಾ ಅವ್ರಿಗೆ ಅನ್ನೋದು. ಓಕೆ, ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ಇದ್ರೆ, ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪೇನಾದರೂ ಆಗ್ತಾ ಇದೆಯಾ ಅಂತ ಅನ್ಕೊಂಡಿದ್ರೆ, ಖಂಡಿತವಾಗ್ಲೂ ಇಲ್ಲ. ಆ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಸಪೋಸ್ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ, ನಿಮ್ಮ ಹತ್ರ ಹೈಡ್ ಅಂಡ್ ಸಿಕ್ ಮಾಡ್ತಾ ಇದ್ರೆ, ನಿಮ್ಮ ಕಾಂಟ್ಯಾಕ್ಟಿಗೆ ಅವ್ರು ಎಲ್ಲೂ ಸಿಗದಂಗೆ ಪ್ರತಿಯೊಂದು ಕಡೆ ಬ್ಲಾಕ್ ಮಾಡಿ ನಿಮ್ಮನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ. ಥರ್ಡ್ ಪಾರ್ಟಿ ಒಟ್ಟಿಗೆ ಇರೋದು ನಿಮ್ಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಅವರು ತುಂಬಾನೇ ಹೈಡ್ ಮಾಡಿದ್ರು. ಅವರು ಒಂದಷ್ಟು, ನೀವು ಇದರಿಂದ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿದ್ದೀರಿ, ಡಿಪ್ರೆಷನ್ ಅಲ್ಲಿದ್ದೀರಿ, ನನಗೇನು ಬೇರೆ ದಾರಿನೇ ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಿ. ಬಟ್ ಆದರೆ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿದ್ದಾರೆ. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡುವಂತಹ ಯಾವುದೇ ಯೋಚನೆಗಳು ಕೂಡ ನಿಮ್ಮ ಪರ್ಸನ್ಗಿಲ್ಲ. ನೀವು ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಿ. ಅವ್ರು ಮತ್ತೆ ಬಂದೇ ಬರ್ತಾರೆ, ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬಂದೇ ಬರುತ್ತೆ ಅನ್ನೋದು ನಿಮ್ಮ ಆಸೆ ಆಗಿದೆ. ನಿಮ್ಮ ನಂಬಿಕೆಗೆ ತುಂಬ ದೊಡ್ಡದಾಗಿ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್. ಲವ್ ರಿಲೇಷನ್ಶಿಪ್ ಏನೇ ಇರಬಹುದು, ಇದು ಥರ್ಡ್ ಪಾರ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿದ್ದಾರೆ ಅಂತ ತೋರಿಸ್ತಾ ಇದೆ ಈ ರೀಡಿಂಗ್. ಸೊ ನೀವು ಇವತ್ತಿಗೂ ಕಾಯ್ತಾ ಇದ್ದೀರಿ ಅವ್ರು ಬಂದೇ ಬರ್ತಾರೇನೋ ಅಂತ ಹೇಳಿ. ಈ ಕಾದು ಕಾದು ಒಂದಷ್ಟು ಡಿಪ್ರೆಷನ್ಗೆ ಹೋಗಿದ್ದು ಇದೆ. ಯಾರು ಏನೇ ಹೇಳಿದ್ರು ನಿಮ್ಮ ಬ್ರೈನ್, ನಿಮ್ಮ ಮನಸ್ಸು ತಗೊಳ್ಳೋದೇ ಇಲ್ಲ, ಅವ್ರು ಬರೋದೇ ಇಲ್ಲ. ಅಥವಾ ಅವ್ರನ್ನು ಬೇರೆ ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಥಿಂಕ್ ಮಾಡ್ತೀರಾ, ಥರ್ಡ್ ಪಾರ್ಟಿ ಒಟ್ಟಿಗೆ ಜಾಸ್ತಿ ಸಹ ಇರೋದಿಲ್ವಾ ಇವರು ಅಂತ ಹೇಳಿ. ಸೊ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಮೆಸೇಜ್ ಕೂಡ ಒಂದು 3 ತೆಗಿತಾ ಇದ್ದೀನಿ ನಾನು. ಆ ವ್ಯಕ್ತಿ ಆಕೆ ಆಗಿರ್ಬೋದು, ಆತ ಆಗಿರಬಹುದು, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಮೆಸೇಜ್ ತೆಗಿತಾ ಇದ್ದೀನಿ. ಅವ್ರ ಮನಸ್ಸಿನ ಮಾತು ಏನಾಗಿದೆ, ಅವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದು ಅವ್ರು ಬರಲ್ಲ, ಅವ್ರು ಇವಾಗ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆನೇ ಇಲ್ಲ. ಯಾಕೆಂದರೆ ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ಅಂತ ತೋರಿಸ್ತಾ ಇದೆ. ಅಟ್ಲೀಸ್ಟ್ ಅವ್ರ ಮನಸ್ಸಿನ ಮಾತು ಏನಾಗಿದೆ ಅಂತ ನೋಡೋಣ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ತೋರಿಸ್ತಾ ಇದೆ. ನಾನು ನಿನ್ನನ್ನು ನೆನಪು ಮಾಡ್ಕೊಳ್ತೀನಿ, ಅದನ್ನಂತೂ ನಿಲ್ಲಿಸೋದಕ್ಕೆ ಆಗಲ್ಲ, ಹಳೆ ನೆನಪು ನನಗೂ ಇದೆ ಅನ್ನೋ ಥರ ಇದೆ. ವಾಟ್ ಈಸ್ ದ ಟ್ರೂತ್, ಸತ್ಯ ಏನು, ಆ ಸತ್ಯ ಏನು ಅನ್ನೋದು ನಿಮ್ಗೆ ಅರ್ಥ ಆಗಲಿಲ್ಲ, ಕೊನೆಗೂ ಅರ್ಥ ಆಗಲಿಲ್ಲ ಅನ್ನೋದಿದೆ. ಇಸ್ ಇಟ್ ಓವರ್, ಇದು ಮುಗಿದೋಯ್ತಾ, ಇದು ಮುಗಿದೋಯ್ತು ಅನ್ನೋ ಥರನೇ ಇದೆ. ಆ ಪ್ರಶ್ನೆಗಳು ಒಂದೊಂದ್ಸಲ ಆತನಿಗೆ ಬರುತ್ತೆ, ಅವ್ರ ಮನಸ್ಸಿನ ಮಾತು ಬರುತ್ತೆ. ನನ್ನ ಆಕೆಯ ಆತನ ಸಂಬಂಧ ಮುಗಿದೋಯ್ತಾ ಅನ್ನೋದು ಬರುತ್ತೆ. ಇದು ಸತ್ಯವಾಗ್ಲೂ ಈ ಕತೆ ಮುಗಿದೋಯ್ತಾ ಅಂತ ಒಂದೊಂದ್ಸಲ ಆತನಿಗೆ ಆಕೆಗೆ ಒಂದಷ್ಟು ಕನ್ಫ್ಯೂಷನ್ ಮೈಂಡ್ ಬರುತ್ತೆ. ಬಟ್ ಅವ್ರು ನೆನಪು ಮಾಡ್ಕೊಳ್ತಾರೆ,
ಕಾಂಟ್ಯಾಕ್ಟ್ ಮಾಡುವ ಯಾವುದೇ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಥರ್ಡ್ ಪಾರ್ಟಿ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಲ್ಲ ಏನಾದರೂ ಇದ್ದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ, ಮತ್ತೆ ಬರ್ತಾರಾ ನಿಮ್ಮ ಜೀವನಕ್ಕೆ ಅವರು, ಕಾಂಟ್ಯಾಕ್ಟ್ ಆಗುತ್ತಾ ನಿಮ್ಮಿಬ್ಬರು ನಡುವೆ ಮತ್ತೆ ಅಂತ ಹೇಳಿ ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ. ಅವರು ಬೇಡದ್ದೇ ಹೇಳಿರೋದಾಗಿರಬಹುದು, ಅಲ್ಲದೆ ಇರೋ ವಿಚಾರಗಳು ಸತ್ಯ ಅಂದ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಒಂದಷ್ಟು ಈಗೋ ಜಾಸ್ತಿ ಇದೆ ನಿಮ್ಮ ಪರ್ಸನ್ಗೆ. ಅವ್ರು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನೋ ಈಗೋ ಇದೆ. ಮಧ್ಯದಲ್ಲಿ ಅಂದರೆ ಇನ್ನೊಂದು 2 or 3 months ಒಳಗಡೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಆ ಸಂಬಂಧನ ನೀವೇನಾದರೂ ಹಠ ಹಿಡಿದೆ ಹಳೆ ವಿಚಾರ ಕೆದಕದಿರಾ, ಕನ್ಫ್ಯೂಷನ್ ಆಗದಿರಾ ಈ ಸಂಬಂಧನ ನೀವೇನಾದರೂ ಉಳಿಸ್ಕೊಂಡು ಹೋಗಬೇಕು ಚೆನ್ನಾಗಿ ಅಂತ ಏನಾದರೂ ನೀವು ಡಿಸೈಡ್ ಮಾಡಿದರೆ ಈ ಸಂಬಂಧ ಮುಂದುವರಿಯುತ್ತೆ. ಇಲ್ಲ ಬೇಡ ನನಗಿದು ಬೇರೆ ರೀತಿ ನೀವು ತಗೊಂಡು ಹೋಗ್ತೀನಿ, ಈ ಸಂಬಂಧ ಬೇಡ ಅನ್ನೋದಾದ್ರೂ ಕೂಡ ಅದಕ್ಕೂ ಹೋಗುತ್ತೆ. ನಿಮ್ಮ ಪರ್ಸನ್ ಏನೋ ನೀವೇ ಬೇಕು ಅನ್ನೋ ರೀತಿ ಮತ್ತೆ ಕಾಂಟ್ಯಾಕ್ಟ್ ಮಾಡಲ್ಲ. ಅವರು ನೀವು ಯಾವ ರೀತಿ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾರ ಆಕೆ ಇರ್ಬೋದು, ಆತ ಇರ್ಬೋದು, ಏನೇ ಇರ್ಬೋದು. ಬಟ್ ಆದರೆ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಎಷ್ಟೇ ಕಾಲ್ ಮಾಡಿದ್ರು, ಎಷ್ಟೇ ಗೋಗರಿದ್ರು, ಏನೇ ಮಾಡಿದ್ರು ಕಲ್ಲು ಮನಸ್ಸು ರೀತಿ ಆಗಿದ್ದಾರೆ. ನೀವು ಹೇಳಿದ ಯಾವ ವಿಚಾರನೂ ಅವರ ತಲೆಗೆ ಹೋಗೋದಿಲ್ಲ. ಹೇಳಿದ್ರು ಕೇಳಿದ್ರು ಅದನ್ನ ಮರ್ತು ಬಿಡ್ತಾರೆ. ಬಿಕಾಸ್ ಆಫ್ ಅವರ ಕೆಲಸ ವಿಚಾರ ಇರಬಹುದು ಅಥವಾ ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಕೇರ್ ಮಾಡ್ತಾ ಇಲ್ಲ ಅವರು. ಸೊ ಅವರು ಮತ್ತೆ ಬರ್ತಾರಾ, ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ? ಹೌದು, 3 months ನಂತರ ಅವರು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನೋಡೋಣ. ಈ ರೀಡಿಂಗಲ್ಲಿ ನೀವು ಅವರನ್ನು ಯಾವ ರೀತಿ ತೊಗೊಂಡು ಹೋಗ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ ಐ ಕಾಂಟ್ ಮೇಕ್ ಯು ಹ್ಯಾಪಿ, ನಾನು ನಿನ್ನನ್ನು ಸಂತೋಷವಾಗಿ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ವಿಲ್ ಯು ಲೀವ್ ಮೀ ಲೈಕ್ ದಿ ಅದರ್ಸ್, ಅಂದರೆ ನೀನು ನನ್ನನ್ನು ಬಿಡ್ತೀಯ, ಬೇರೆಯವ್ರ ರೀತಿಯೇ ನೀನು ನನ್ನನ್ನು ಬಿಟ್ಬಿಡ್ತೀಯಾ ಅಂತ ಪ್ರಶ್ನೆ ನಿಮಗೆ ಅವ್ರು ಕೇಳ್ತಾ ಇದ್ದಾರೆ. ಯು ಆರ್ ರೈಟ್ ಅಂತ ಬರ್ತಾ ಇದೆ. ನೀನು ಸರಿಯಾಗಿದೆಯಾ, ಬಟ್ ನಾನು ಒಂದಷ್ಟು ಮನೆಯ ವಿಚಾರದಲ್ಲಾಗಿರ್ಬೋದು, ಏನಿರ್ಬೋದು, ನಾನು ನಿನಗೆ ಅವಾಯ್ಡ್ ಮಾಡೋ ರೀತಿಯೇ ಇದ್ದೀನಿ, ನೀನು ಸರಿಯಾಗಿದೆಯಾ ಅನ್ನೋದು ನಿಮ್ಮ ಪರ್ಸನ್ನ ಮನಸ್ಸಿನ ಮಾತಾಗಿದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ಕೊಂಡು ಇದನ್ನು ನೋಡ್ತಾ ಇದ್ದೀರಾ ಅನ್ನೋದಾದರೆ ಅವರು ಮತ್ತೆ 3 ತಿಂಗಳ ನಂತರ ಬರ್ತಾರೆ. ಆ ಸಂಬಂಧನ ಯಾವ ರೀತಿ ಇಟ್ಕೊಳ್ತೀರಿ ಅದು ನಿಮಗೆ ಬಿಟ್ಟಿದ್ದು ಅಂತ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. ಸೊ ಇನ್ನು 3ನೇಯ ಕಾರ್ಡ್ ರೀಡಿಂಗ್, ಈ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಂಡು ಇದೊಂದು ರೀಡಿಂಗ್ನ ನೋಡಿ. ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ, ಅವರ ಮನಸ್ಸಿನ ಮಾತುಗಳು ಏನಾಗಿದೆ, ಮತ್ತೆ ನಿಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಿ ಆಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಸಂಬಂಧ ಕಟ್ ಆಫ್ ಆಗಿದೆ, ಮುಗಿದು ಹೋಗಿದೆ ಈ ಸಂಬಂಧ. ಅಗೇನ್ ಔಟ್ಕಮ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧ ಮುಗಿದು ಹೋಗಿದೆ. ನಿಮ್ಮ ಪರ್ಸನ್ ತುಂಬ ಗೊಂದಲದಲ್ಲೇ ಈಗಲೂ ಇರೋದು. ನೀವು ಮಾತಾಡೋದಕ್ಕಾಗಿರ್ಬೋದು, ನೀವು ಅವ್ರಿಗೆ ಅಪ್ರೋಚ್ ಮಾಡ್ತಾ ಇರೋದಕ್ಕಾಗಿರ್ಬೋದು, ನೀವು ಪದೇ ಪದೇ ಮೇಲ್ಬಿದ್ದು ಕಾಲ್ ಮಾಡಿದಾಗ ಏನಾಗ್ತಾಯಿದೆ, ಅವ್ರು ಒಂದಷ್ಟು ಕನ್ಫ್ಯೂಷನ್ ಲೆಕ್ಕಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಅವ್ರು ನಿಮ್ಮ ಹತ್ರ ಬರಬೇಕು ಅನ್ನೋದು ಯಾವ ಥರನೂ ಇಲ್ಲ, ಅವರ ಮೈಂಡಲ್ಲೇ ಇಲ್ಲ ನಿಮ್ಮ ಹತ್ರ ಬರಬೇಕು ಅನ್ನೋದು. ಇನ್ನೂ ಅವ್ರು ಡಿಸೈಡ್ ಕೂಡ ಆಗಿಲ್ಲ. ಈ ಸಂಬಂಧ ಏನಾದರೂ ಉಳ್ಕೊಳುತ್ತಾ ಅಂತ ಹೋಗಿದ್ರೆ ಈಗ ಈ ಸಂಬಂಧ ಯಾವುದೋ ಒಂದು ದೊಡ್ಡ ಗಲಾಟೆ ಆಗಿರ್ಬೋದು ಅಥವಾ ನಿಮ್ಮಿಬ್ಬರು ನಡುವೆ ಆಗಿರ್ಬೋದು, ಪ್ರಕೃತಿ ಮೂಲಕನೇ ಈ ಸಂಬಂಧ ಬೇಡ ಅನ್ನೋ ಲೆಕ್ಕಕ್ಕಿದೆ. ಔಟ್ಕಮ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧ ಜಾಸ್ತಿ ದಿವಸ ಉಳಿಯೋಲ್ಲ. ನೀವು ಇವ್ರ ಕಾಂಟ್ಯಾಕ್ಟ್ ಬೇಕಾ ಬೇಡವಾ, ನೀವು ಹಠ ಮಾಡಿ ಮಾತಾಡೋದ್ರಿಂದ ಅವ್ರು ಏನಾದ್ರು ಮಾತಾಡ್ತಾ ಇರ್ಬೋದು. ಬಿಟ್ಟರೆ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಈ ಸಂಬಂಧ ಜಾಸ್ತಿ ದಿವಸ ಉಳ್ಕೊಳ್ಳಲ್ಲ ಅಂತ ತೋರಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ನೀವು ಹಠ ಮಾಡೋದ್ರಿಂದ ನಿಮ್ಮ ಪರ್ಸನ್ ಮಾತಾಡ್ತಾ ಇದ್ದಾರೆ ಹೊರತು ಅವ್ರ ಮನಸ್ಸಿಗೆ ಬಂದಿಲ್ಲ, ಅವ್ರು ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವ್ರು ರೆಡಿ ಇಲ್ಲ. ಅವ್ರಿಗೆ ಬೇಕಾದಷ್ಟು ಆಪ್ಷನ್ಸ್ಗಳಿದೆ, ಅವ್ರ ಲೈಫಲ್ಲಿ ಬೇಕಾದಷ್ಟು ಕೆಲಸಗಳಿದೆ, ಬೇಕಾದಷ್ಟು ನಿಮ್ಮ ರೀತಿಯ ಅವ್ರಿಗೆ ಆಪ್ಷನ್ಸ್ಗಳಿಗಿದೆ ಅಂತೇಳಿ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಸೊ ಈ ಪರ್ಸನ್ನ ಮನಸ್ಸಿನ ಮಾತೇನಾಗಿದೆ ಅಂತ ನೋಡೋದಾದರೆ
ಓಕೆ ಓಕೆ 3 ಕಾರ್ಡು ಇಲ್ಲೇ ಬಂದಿದೆ. ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್? ಈ ನೋವು ಯಾವಾಗಾದರೂ ನಿಲ್ಲುತ್ತಾ? ಈ ನೋವು ನಿಲ್ಲುತ್ತಾ? ಎಷ್ಟು ಬೇಗ ನಿಲ್ಲುತ್ತೆ ಅಂತ ಅವರು ವೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಒಂದಷ್ಟು ಗೊಂದಲಗಳು. ಈಗ ನೀವು ಹತ್ಕೊಂಡು ಮಾತಾಡೋದಾಗಿರ್ಬೋದು, ಒಂದು ಕಡೆ ನಿಮ್ಮ ಕಡೆ ಮನಸ್ಸು ಎಳೆಯುತ್ತೆ ಅವ್ರಿಗೆ. ಬಟ್ ಈ ನೋವು ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೇಳಿ ಅವರೇ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್. ನೀನು ತುಂಬ ಇದಿದೆಯಾ ಅಂದರೆ ತುಂಬ ಸ್ಮಾರ್ಟ್ ಆಗಿದೆಯಾ, ಬಟ್ ಆದರೆ ನಿನ್ನ ಕೈಂಡ್ನೆಸ್ನ ನಾನು ಡಿಸರ್ವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ವೈ ಈಸ್ ಇಟ್ ದಟ್ ಯು ಲವ್ ಮೀ? ಯಾಕೆ ನೀನು ನನ್ನನ್ನು ಇಷ್ಟು ಪ್ರೀತಿಸ್ತಾ ಇದೆಯಾ ಅಂತ ಅವ್ರು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರುವ ಪರ್ಸನ್ನ ಮನಸ್ಸಿನ ಮಾತಾಗಿದೆ. ಯಾಕೆ ನೀನನ್ನು ಅಷ್ಟೊಂದು ಹಚ್ಕೊಳ್ತೀಯಾ? ಯಾಕೆ ನೀನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀಯಾ? ಈ ನೋವು ಯಾವಾಗ ಕಮ್ಮಿ ಆಗುತ್ತೆ? ನೀನು ಅಳೋದಾಗಿರ್ಬೋದು, ನೀನು ನನ್ನನ್ನು ಬೆನ್ನ ಹಿಂದೆ ಬಿದ್ದು ಮಾತಾಡೋದಾಗಿರ್ಬೋದು, ಇದೆಲ್ಲ ಯಾವಾಗ ಕಮ್ಮಿ ಮಾಡ್ಕೊಳ್ಳೋದು ನೀನು ಅಂತ ನಿಮ್ಮನ್ನೇ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈ ಪ್ರೀತಿನ ಏನಾದರೂ ನಂಬ್ಕೊಳ್ಳೋದಾದರೆ ದಯವಿಟ್ಟು ಈ ಪ್ರೀತಿನ, ಈ ಸಂಬಂಧನ ನೆನ್ಪು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ವೇಟ್ ಮಾಡೋದಕ್ಕೂ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಔಟ್ಕಮ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಜಾಸ್ತಿ ದಿವಸ ಎಷ್ಟೇ ಬಲವಂತವಾಗಿ ನೀವು ಹೇಳ್ಕೊಳ್ಳೋದಕ್ಕೆ ಹೋದರೂ ಈ ಪರ್ಸನ್ ನಿಮ್ಮ ಹತ್ರ ಬರಲ್ಲ ಅಂತ ಹೇಳ್ಬೋದು. ಮತ್ತು ಅವರು ಯಥಾ ಪ್ರಕಾರ ಅದೇ ರೀತಿ ಹೋಗ್ತಾರೆ ಅಂತ ಈಗಿನ ಎನರ್ಜಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.